ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲಾದರೂ ಅರ್ಜೆಂಟಾಗಿ ಹೋಗ್ಲಿಕ್ಕಿದ್ರೆ ಒಂದು 5 ನಿಮಿಷದಲ್ಲಿ ರೆಡಿಯಾಗೋ ಎಗ್ ಕೀಮಾ ರೈಸ್ ಮಾಡುವ ನಾವು. ಇದಕ್ಕೆ ಒಂದು ಪ್ಯಾನಿಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿ ಅದಕ್ಕೆ 1 ಕಪ್ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಬ್ರೌನಿಶ್ ಆಗೋ ತನಕ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ 1 ಸ್ಪೂನ್ ರೆಡ್ ಚಿಲ್ಲಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಬಿರಿಯಾನಿ ಮಸಾಲ, 1 ಸ್ಪೂನ್ ಗರಂ ಮಸಾಲ ಹಾಕಿ ಗಿರ್ಗಿರ ಅಂತ ತಿರುಗಿಸ್ಬಿಟ್ಟು ಆಮೇಲೆ ಅದಕ್ಕೆ 1 ಕಪ್ ಟೊಮ್ಯಾಟೊ ಹಾಕಿ 1 ಕಪ್ ಕ್ಯಾಪ್ಸಿಕಮ್ ಹಾಗೆ 1 ಕಪ್ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇದೆಲ್ಲ ಆಪ್ಷನಲ್ ಆಯಿತಾ. ನಿಮಗೆ ಸ್ಪ್ರಿಂಗ್ ಆನಿಯನ್ ಬೇಡದೇ ಇದ್ದರೆ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸನ್ನು ಕೂಡ ಯೂಸ್ ಮಾಡ್ಕೋಬಹುದು. ನಾನಿಲ್ಲೇ ಸ್ಪ್ರಿಂಗ್ ಆನಿಯನನ್ನು ಹಾಕಿದ್ದೇನೆ. ಇದನ್ನು ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕೊಂಡ್ಬಿಟ್ಟು ಆಮೇಲೆ ಒಂದು ಅರ್ಧ ಕಪ್ ನೀರು ಹಾಕಿ 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸಿ. ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶ್ ಮಾಡ್ಕೊಂಬಿಡಿ. ನನ್ನ ಹತ್ರ ಸ್ಮ್ಯಾಶರ್ ಇಲ್ಲ, ಅದಕ್ಕೋಸ್ಕರ ಈಗ ಸ್ಮ್ಯಾಶರ್ ತರೋಕ್ಕಾಗಲ್ಲ ಅಂತ ನಾನು ಸ್ಪೂನೇ ತೊಗೊಂಡ್ಬಿಟ್ಟು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನೀವು ನಂತರ ಕಷ್ಟಪಟ್ಟೆ ಸ್ಮ್ಯಾಶ್ ಮಾಡಬೇಕಾಗಿಲ್ಲ, ನೀವು ಸ್ಮ್ಯಾಶರಲ್ಲಿ ಮಾಡ್ಕೋಬೋದು. ಆಮೇಲೆ 3 ರಿಂದ 4 ಎಗ್ ಬಾಯ್ಲ್ ಮಾಡಿರೋದು ತೊಗೊಂಡ್ಬಿಟ್ಟು ಈ ಥರ ಗ್ರೇಟರ್ಗೆ ಹಾಕಿ ಎಗ್ಗನ್ನು ಚೆನ್ನಾಗಿ ಗ್ರೇಟ್ ಮಾಡ್ಕೊಳ್ಳಿ. ಈಗ ಗ್ರೇಟ್ ಮಾಡಿರುವಂತಹ ಎಗ್ನ ಮಿಕ್ಸ್ಚರ್ಸನ್ನು ನಮ್ಮ ಬಾಯ್ಲ್ ಆಗಿರುವಂತಹ ಮಸಾಲ ಜೊತೆ ಆ್ಯಡ್ ಮಾಡಿ ಮತ್ತೆ ಅದನ್ನು ಚೆನ್ನಾಗಿ ಮಸಾಲ ಜೊತೆ ಮಿಕ್ಸ್ ಮಾಡಿ ಮತ್ತೆ ಸ್ಪೂನಿಗೆ ಸ್ಮ್ಯಾಶರ್ ಕೆಲಸ ಕೊಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ 2 ರಿಂದ 3 ನಿಮಿಷ ಅದೇ ಹಬೆಯಲ್ಲಿ ಬೆಂದರೆ ಸಾಕು. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕಾದರೆ ಒಂದು ಅರ್ಧ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡ್ಬಿಟ್ಟು ರೆಡಿಯಾಗಿರುವಂತಹ ಎಗ್ ಕೀಮಾನ ವೈಟ್ ರೈಸ್, ಚಪಾತಿ ಯಾವುದ್ರ ಜೊತೆ ಕೂಡ ಸರ್ವ್ ಮಾಡ್ಬೋದು. ಇಲ್ಲಿ ನಾನು ಸ್ಟೀಮ್ಡ್ ರೈಸ್ ತಗೊಂಡಿದ್ದೇನೆ. ಬಿಸಿ ಬಿಸಿ ಸ್ಟೀಮ್ ರೈಸ್ ಜೊತೆ ಎಗ್ ಕೀಮಾನ ಹಾಕೊಂಡ್ಬಿಟ್ಟು ಊಟ ಮಾಡಿದರೆ ಸೂಪರ್ ಟೇಸ್ಟ್ ಆಗಿರುತ್ತೆ. ನೋಡಿ ಮಾಡಿ ನನಗೆ ಯಾವ ಥರ ಟೇಸ್ಟ್ ಆಗಿತ್ತಂತ ಹೇಳಿ. ನಮ್ಮ ಚಾನಲಲ್ಲಿ ಇನ್ಯಾವ ಥರ ಕುಕಿಂಗ್ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ನಿಮ್ಮ ಒಪಿನಿಯನ್ ಥರನೇ ನಾನು ಏನಾದ್ರು ಚೇಂಜಸ್ ಮಾಡಬೇಕಿದ್ರೆ ನನ್ನ ಚಾನಲಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಿ ತನಕ ಈ ಥರದ ಸಿಂಪಲ್ ರೆಸಿಪಿ ಮಾಡಿ ತಿಂದು ಮಸ್ತ್ ಮಜಾ ಮಾಡ್ತಾ ಇರಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮರಿಲೇಬೇಡಿ ಆಯಿತಾ. ಅಲ್ಲಿವರೆಗೆ ಹ್ಯಾಪಿ ಕುಕಿಂಗ್.